ಹಾರೋಹಳ್ಳಿ ಇತ್ತೀಚಿನ ದಿನಗಳಲ್ಲಿ ಆಡಂಬರದ ಮದುವೆಗಳಿಂದಾಗಿ ಗ್ರಾಮೀಣ ಭಾಗದ ಹಲವಾರು ಬಡ ಕುಟುಂಬಗಳಿಗೆ ಆರ್ಥಿಕ ಹೊರೆ ಹೆಚ್ಚುತ್ತಿದೆ. ಆದ್ದರಿಂದ ಈ ರೀತಿಯ ಸಾಮೂಹಿಕ ಮತ್ತು ಸರಳ ವಿವಾಹಗಳಿಗೆ ಹೆಚ್ಚಿನ ಹೊತ್ತು ನೀಡಬೇಕೆಂದು ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ಕರೆ ನೀಡಿದರು. ತಾಲೂಕಿನ ಕಳಶಪ್ರಾಯದಂತಿರುವ ಸುಪ್ರಸಿದ್ಧ ಸುಕ್ಷೇತ್ರ ಶ್ರೀ ಕಣಿವೆ ಮಹದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಎಚ್.ಎ. ಇಕ್ಬಾಲ್ ಹುಸೇನ್ ಅವರ ಸಹಭಾಗಿತ್ವದಲ್ಲಿ ಜಿ. ಶಾಂತರಾಜು ನೇತೃತ್ವದ ಸ್ನೇಹಮಯಿ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸಾಮೂಹಿಕ ವಿವಾಹ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಮದುವೆ ಎಂಬ ಬಂಧನವು ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತದೆಯಂತೆ. ಆ ನಿಟ್ಟಿನಲ್ಲಿ ಹೇಳುವುದಾದರೆ, ಇಂತಹ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಪರಮಾತ್ಮನ ಸನ್ನಿಧಾನದಲ್ಲಿ ವಿವಾಹ ಆಗುತ್ತಿರುವ ಜೋಡಿಗಳ ಬಂಧ ಜನುಮದಲ್ಲೂ ಜೊತೆಯಾಗಿರಲಿ ಎಂದು ಮನದುಂಬಿ ಹಾರೈಸಿದರು. ಕನಕಪುರ ಶ್ರೀ ದೇಗಲು ಮಠದ ಶ್ರೀಗಳಾದ ಚನ್ನಬಸವ ಸ್ವಾಮೀಜಿಯವರು ಹಸೆಮಣೆ ಏರಲು ಸಜ್ಜಾಗುತ್ತಿದ್ದ 11 ನವ ಜೋಡಿಗಳನ್ನು ಭೇಟಿಯಾಗಿ, ನಿಮ್ಮ ದಾಂಪತ್ಯ ಬದುಕು ಇತರರಿಗೆ ಮಾದರಿಯಾಗಿರಲಿ, ಎಲ್ಲರಿಗೂ ಸಹ ಶುಭವಾಗಲಿ. ಇಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಶಾಸಕರಾದ ಇಕ್ಬಾಲ್ ಹುಸೇನ್ ಹಾಗೂ ಸ್ನೇಹಮಯಿ ಫೌಂಡೇಶನ್ನ ಎಲ್ಲಾ ಪದಾಧಿಕಾರಿಗಳಿಗೂ ಮಹದೇಶ್ವರನ ಅನುಗ್ರಹ ಸದಾ ಇರಲಿ ಎಂದು ಆಶೀರ್ವದಿಸಿದರು. ಇನ್ನು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದ ಹಳ್ಳಿಕಾರ್ ಒಡೆಯ ಎಂದೇ ಬಿರುದಾಂಕಿತರಾದ ಕನ್ನಡ ಬಿಗ್ ಬಾಸ್ ಶೋ ಸ್ಪರ್ಧಿ ವರ್ತೂರು ಸಂತೋಷ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಸತಿಪತಿಗಳ ನಡುವೆ ಗಿವ್ ಅಂಡ್ ಟೇಕ್ ಪಾಲಿಸಿ ಇರಬಾರದು, ಪರಸ್ಪರ ಪ್ರೀತಿ ಗೌರವ ನಂಬಿಕೆ ಇದ್ದಾಗ ಯಾವುದೇ ಬಿರುಕು ಮೂಡದಂತೆ ದಾಂಪತ್ಯ ಬದುಕು ಪರಿಪೂರ್ಣವಾಗಿ ಸಾಗಿಸಬಹುದಾಗಿದೆ. ಹಾಗೆಯೇ ನಿಮ್ಮ ಪೋಷಕರನ್ನು ಸಹ ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಎಂಬ ಕಿವಿ ಮಾತನ್ನು ತಿಳಿಸಿ ನವ ದಂಪತಿಗಳಿಗೆ ಅಕ್ಷತೆಯನ್ನು ಹಾಕಿ ಹಾರೈಸಿದರು. ಮರಳವಾಡಿಯ ಶಿವ ಮಠದ ಪೀಠಾಧಿಪತಿ ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಹಾಗೂ ಶ್ರೀ ಕ್ಷೇತ್ರ ಮರಳೆಗವಿ ಮಠದ ಶ್ರೀಗಳಾದ ಮುಮ್ಮಡಿ ಶಿವರುದ್ರ ಮಹಾಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನವಜೋಡಿಗಳಿಗೆ ಆಶೀರ್ವಚನ ನೀಡಿದರು. ಹೊಸೂರು ವಿಧಾನಸಭಾ ಕ್ಷೇತ್ರದ ಶಾಸಕ ವೈ ಪ್ರಕಾಶ್ ಅವರು ಕಣಿವೆ ಮಹದೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನೂತನ ವಧು-ವರರಿಗೆ ಶುಭಾಶಯಗಳು ಕೋರಿ ಕಿರು ಉಡುಗೊರೆಯನ್ನು ನೀಡಿ ಆಶೀರ್ವದಿಸಿದರು. ದಮ್ಮ ದೀವಿಗೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಂ. ಮಲ್ಲಿಕಾರ್ಜುನ್ ಮಾತನಾಡಿದರು. ಕನಕಪುರ ಯೋಜನಾ ಪ್ರಾಧಿಕಾರದ ಸದಸ್ಯ, ಸಮಾಜ ಸೇವಕ, ಕಾಂಗ್ರೆಸ್ ಪಕ್ಷದ ಮುಖಂಡ ಚಿಕ್ಕಸಾದೇನಹಳ್ಳಿ ಈಶ್ ವರವರು ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕಣಿವೆ ಮಹದೇಶ್ವರ ಸ್ವಾಮಿಗೆ ಕಣ್ಮನ ಸೆಳೆಯುವಂತಹ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿಸುವ ಮೂಲಕ ಆಗಮಿಸಿದ್ದ ಸಹಸ್ರಾರು ಭಕ್ತರ ಪ್ರೀತಿಗೆ ಪಾತ್ರರಾದರು. ಕಾರ್ತಿಕ ಮಾಸದ ಪ್ರಯುಕ್ತ ಜಿಗಣಿ ಗ್ರಾಮಸ್ಥರಿಂದ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಆ ಭಾಗದಿಂದ ಮತ್ತು ಆನೇಕಲ್ ಇಂದ ಬರುವ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಉಚಿತ ಬಸ್ಗಳ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು. ಶ್ರೀ ಕಣಿವೆ ಮಹದೇಶ್ವರ ಸ್ವಾಮಿ ಸೇವಾ ಮಂಡಳಿಯ ಅಧ್ಯಕ್ಷ ವೈ ಪಾರ್ಥಸಾರಥಿ, ಖಜಾಂಚಿ ವೆಂಕಟೇಶ್, ಸ್ನೇಹಮಯಿ ಫೌಂಡೇಶನ್ನ ವೃಷಭೇಂದ್ರ ಕುಮಾರ್, ಪರಮೇಶ್ವರ, ಡಿಎಂ ಮಾದೇವ, ಶ್ರೀನಿವಾಸ ಪ್ರಸಾದ್, ಭೈರವ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ.ಟಿ. ಶಿವಮಾದಯ್ಯ, ಬಮೂಲ್ ನಿರ್ದೇಶಕ ಎಚ್.ಎಸ್. ಹರೀಶ್ ಕುಮಾರ್, ಮುನಿನಗರ ಶಿವಾನಂದ, ಎಚ್.ಕೆ. ನಾಗರಾಜು, ಯಲ್ಚವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಿಂಗೇಗೌಡ, ಡಿಪಿಕೆ ಬಾಲಾಜಿ, ಸಮಾಜ ಸೇವಕ ಹಾರಗದ್ದೆ ರಮೇಶ್, ಕೇಶವಮೂರ್ತಿ, ಮುಖಂಡರಾದ ಕೇಬಲ್ ರವಿ, ಸಬ್ಜರ್ ಹುಸೇನ್, ಶುಭಾನಂದ್, ಶ್ರೀಮತಿ ರುಕ್ಮಿಣಿ, ಬೀರಪ್ಪ, ಶಿವನಪ್ಪ, ಶಿವಣ್ಣ ಸೇರಿದಂತೆ ಸಹಸ್ರಾರು ಭಕ್ತರು ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಗೌಡರಿಗೆ ಒಂದಷ್ಟು ಅಹಾಂ ಬಂದ್ಬಿಟ್ಟಿರ್ತದೆ, ಇದು ನನ್ನ ಹತ್ರ ಬಂದಿದೆ ಅಂತೇಳಿ ಆ ಊರಿನ ಬಗ್ಗೆ ಒಂದು ದೊಡ್ಡ ಭವ್ಯವಾದ ದೇಗುಲವನ್ನು ಕಟ್ತಾರೆ. ಆ ಭವ್ಯವಾದ ದೇಗುಲವನ್ನು ಕಟ್ಟಿ ಬೆಳ್ಳಿ ಕಂಬಗಳನ್ನು ಮತ್ತು ಬೆಳ್ಳಿಯ ಭಾಗಗಳನ್ನು ಹಾಕಿಸ್ತಾರೆ. ಎಲ್ಲರೂ ಕೇಳ್ತಾ ಇದ್ದೀರಾ? ಆ ಕಾರ್ಯಕ್ರಮಕ್ಕೆ ನಾಡಿನ ಗಣ್ಯಮಾನ್ಯರು, ಸ್ವಾಮೀಜಿಗಳು, ಮಠಾಧೀಶರು, ರಾಜಕಾರಣಿಗಳು ಎಲ್ಲರೂ ತಂಡೋಪತಂಡವಾಗಿ ಬರ್ತಾ ಇರ್ತಾರೆ. ಅವ್ರಿಗೆ ಗೌಡರಿಗೆ ಖುಷಿ ಆಗ್ತದೆ. ನೋಡಪ್ಪ, ಎಷ್ಟೊಂದು ಜನ ವಿಸ್ಮಯ ನೋಡಿ. ಈ ನಾಡು ಕಂಡಂಥದ್ದು ಶರಣರು, ಸತ್ಪುರುಷರು, ದೇವತೆಗಳು, ದಾಸರು ಓಡಾಡಿದಂಥ ನೆಲೆಬಿಡಿ ಭಕ್ತಿಯಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು. ಭಕ್ತಿಯ ಮುಂದೆ ಮತ್ಯಾವುದು ಸುದ ಇಲ್ಲ. ಮುಕ್ತಿಗೆ ಸೋಪಾನ ಅದು ಭಕ್ತಿ. ಭಕ್ತಿಯ ಮುಖಾಂತರ ಹೋದ್ರೆ ಮನುಷ್ಯನಿಗೆ ಮುಕ್ತಿ ಸಾಧ್ಯ. ಶಿವಪಥ ನರುಗಡೆ ಗುರುಪಥವೆಂಬುದು. ಗುರುವಿನ ಮುಖೇನ, ಗುರುವಿನ ಆಶೀರ್ವಾದ ಮುಖೇನ ನಾವು ಆ ತತ್ವ ಆದರ್ಶಗಳ ಜೊತೆಗೆ ಹೋದರೆ ಖಂಡಿತ ಮನುಷ್ಯನಿಗೆ ಮುಕ್ತಿ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಬಸವಣ್ಣವರನ್ನು ಮಾತು ಹೇಳಿದರೆ, ಸಂಸಾರವೆಂಬುದು ಗಾಳಿಯ ಸುಡಲು. ನವದಂಪತಿಗಳು ಇದನ್ನು ಕೇಳ್ಕೋಬೇಕು. ಸಂಸಾರವೆಂಬುದು ಗಾಳಿಯ ಸುಡಿಲು.
ಸಿರಿವೆಂಬುದು ಸಂತೆಯ ಮಂದಿ ಕಡೆ, ಸಿರಿವೆಂಬುದನ್ನು ಮರೆತು ಮರೆಯದೆ ಪೂಜಿಸಿ ನಮ್ಮ ಕೂಡಲ ಸಂಗಮ ದೇವರ. ಇವತ್ತೆಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರು, ಸಂಬಂಧಿಗಳು ಮತ್ತು ನವದಂಪತಿಗಳೆಲ್ಲ ಅಂದ್ಕೊಂಡಿದ್ದ ಸಂಸಾರವೆಂಬುದು ಗಾಳಿಯ ಸೊಗಡು, ಅದು ಗಾಳಿಗಿಟ್ಟಿರ್ತಕ್ಕಂಥ ದೀಪ. ಒಂದು ಸಾರಿ ಗಾಳಿ ಜೋರಾಗಿ ಬೀಸ್ತು ಅಂತಂದ್ರೆ ಆ ದೀಪ ಹಾರಿ ಹೋಗ್ತದೆ. ಹಾಗೆ ಹೇಳಿದ್ರು, ಸಿರಿವೆಂಬುದು ಸಂತೆಯ ಮಂದಿ ಕಂಡೆಯ. ಈ ಶ್ರೀಮಂತಿಕೆ ಇದೆಯಲ್ಲ, ಹಣ ಐಶ್ವರ್ಯ ಒಡವೆ, ಅದು ಸುತ್ತ ಶಾಶ್ವತವಲ್ಲ. ಇವತ್ತು ಒಬ್ಬರ ಕೈಲಿರ್ಬೋದು, ನಾಳೆ ಮತ್ತೊಬ್ಬರ ಕೈಗೆ ಸ್ಥಳಾಂತರ ಆಗ್ಬೋದು, ಮತ್ತೊಬ್ಬರ ಜೋಬಿಗೆ ಹೋಗ್ಬೋದು. ಈ ಸಂಸಾರ ಮತ್ತು ಸಿರಿ ಇವೆರಡು ಸುತ್ತ ಶಾಶ್ವತವಲ್ಲ. ಜೀವನದಲ್ಲಿ ಯಾವುದಪ್ಪ ಶಾಶ್ವತ ಅಂತಂದ್ರೆ ಮರೆಯದೆ ಪೂಜಿಸಿ ನಮ್ಮ ಕೂಡಲ ಸಂಗಮ ದೇವರನ್ನ. ದೇವರನ್ನು ಯಾವತ್ತೂ ಸುದ ಮರಿಬೇಡ, ಧರ್ಮವನ್ನು ಯಾವತ್ತೂ ಸುದ ಬಿಡಬೇಡ. ಹಾಗಾಗಿ ದಯವೇ ಧರ್ಮದ ಮೂಲವಯ್ಯ, ಧರ್ಮ ರಕ್ಷತೆ ರಕ್ಷಕ. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವ್ರನ್ನ ಧರ್ಮ ಯಾವತ್ತು ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ನವದಂಪತಿಗಳು ಇವೆಲ್ಲರೂ ಸುದ ಪುಣ್ಯ ಇವತ್ತು, ಪುಣ್ಯ ವಿಶೇಷ. ಮಹದೇಶ್ವರ ಮಲೆ ಮಹದೇಶ್ವರಿ ಭಾಗದ ಸತ್ಪುರುಷರು ಎಲ್ಲರ ಜನಮಾನಸದಲ್ಲಿ ಭಕ್ತಿಯ ಪರಾಕಾಷ್ಠೆಯ ನಡೆದಂಥ ಮಹಾದೇವರಿದ್ರೆ ಅದು ಮಹದೇಶ್ವರು ಅಂತಕ್ಕಂಥದ್ದು ನಾವ್ಯಾರು ಸುತ್ತ ಮರಲಿಕ್ಕೆ ಸಾಧ್ಯತೆ ಇಲ್ಲ. ಮಹದೇಶ್ವರ ಜಾತ್ರೆಗೆ, ಮಹದೇಶ್ವರ ಕೊಂಡಕ್ಕೆ, ಮಹದೇಶ್ವರ ರಥೋತ್ಸವಕ್ಕೆ ಲಕ್ಷಾಂತರ ಸಂಘ ಎಲ್ಲರೂ ಸುದ ಪಾದಯಾತ್ರೆ ಮಾಡಿಕೊಂಡು ಭಕ್ತಿ ಸಮರ್ಪಣೆ ಮಾಡೋದನ್ನು ಎಲ್ಲರೂ ಸುದ ಕಣ್ಣಾರೆ ನೋಡಿದ್ದೀರ. ಮಹದೇಶ್ವರು ಅಂತಂದರೆ ಎಲ್ಲರ ಭಯ ಮತ್ತು ಭಕ್ತಿ. ಆ ಒಂದು ಭಯಭಕ್ತಿಯ ಮಹದೇಶ್ವರ ನೆಲೆಸಂತ ಈ ಪುಣ್ಯದ ನಾಡಿನಲ್ಲಿ, ಈ ಪ್ರಕೃತಿಯ ಮಧ್ಯೆ ಇರತಕ್ಕಂಥ ಮಹದೇಶ್ವರ, ಕಡಿಮೆಯ ಮಹದೇಶ್ವರ ಸನ್ನಿಧಿಯಲ್ಲಿ ನೀವು ಇವತ್ತು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದೀರ. ಕಲ್ಯಾಣ ಮಹೋತ್ಸವ ಇಲ್ಲಿ ಬಹಳ ಶ್ರದ್ಧಾಪೂರ್ವಕವಾಗಿ ನಮ್ಮ ಪುರೋಹಿತರ ಮಾರ್ಗದರ್ಶನದಲ್ಲಿ ಬಹಳ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿರ್ತಕ್ಕಂಥದ್ದು. ಎಲ್ಲರಿಗೂ ಸಂಸಾರ ಸೂತ್ರವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬೇಕು. ಜೀವನದಲ್ಲಿ ಕಷ್ಟ ಸುಖ ಎಲ್ಲವೂ ಸುಖ ಬರ್ತದೆ. ಆ ಜೀವನದ ಕಷ್ಟ ಸುಖಗಳನ್ನು ಸತಿಪತಿಗಳು ಇಬ್ಬರು ಸುಖ ಅರ್ಥ ಮಾಡ್ಕೊಂಡು, ಅರ್ಥ ಮಾಡಿಕೊಂಡು ಸುಖದ ಸಂಸಾರವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು. ಇಬ್ಬರು ಸುಖ ಕಷ್ಟಪಟ್ಟು ಮಕ್ಕಳನ್ನು ವಿದ್ಯಾವಂತರು ಮತ್ತು ಪ್ರಜ್ಞಾವಂತರನ್ನು ಮಾಡಬೇಕು. ಯಾಕೆಂದರೆ ಸ್ವದೇಶಿ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತೇಳಿ. ಒಬ್ಬ ರಾಜನಾದವನಿಗೆ ತನ್ನ ದೇಶದಲ್ಲಿ, ತನ್ನ ಕ್ಷೇತ್ರದಲ್ಲಿ ಮಾತ್ರ ಗೌರವ ಆಧಾರ ಇರ್ತದೆ. ಆದರೆ ಒಬ್ಬ ವಿದ್ಯಾವಂತನಿಗೆ ದೇಶಾದ್ಯಂತ ಬೆಲೆ, ಗೌರವ, ಬೆಲೆಗಳು ಇರೋದಿಲ್ಲ. ನಿಮಗೆ ಜನ್ಮ ಕೊಟ್ಟಂಥ ಮಕ್ಕಳು, ನಿಮ್ಮ ಮಕ್ಕಳು ವಿದ್ಯಾವಂತನಾಗಿ ಪ್ರಜ್ಞಾವಂತನಾಗಿ ನಾಡಿನ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಒಂದು ಉತ್ತಮವಾದ ಮಾರ್ಗದರ್ಶನ ಮತ್ತು ಸಂಸ್ಕಾರವನ್ನು ನೀವೆಲ್ಲ ಕೊಡಬೇಕು ಅಂತ ಹೇಳಿ, ಒಂದು ಏಳಿನ ಮಗನೇ ಪರಬ್ರಹ್ಮ ಒಂದು, ಎರಡು ಏಳಿನ ಮಗನೇ ಶಿವಶಕ್ತಿಗಳು ಎರಡು, ಮೂರು ಏಳಿನ ಮಗನೇ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು, ನಾಲ್ಕು ಏಳಿನ ಮಗನೇ ವೇದಗಳು ನಾಲ್ಕು, ಐದು ಏಳಿನ ಮಗನೇ ಪಂಚಭೂತಗಳು ಐದು, ಆರು ಏಳಿನ ಮಗನೇ ಶತಸ್ಥಲಗಳು ಆರು, ಏಳು ಏಳಿನ ಮಗನೇ ಸಪ್ತ ಸರೋವರಗಳು ಏಳು, ಎಂಟು ಏಳಿನ ಮಗನೇ ಅಷ್ಟಾವರಣಗಳು ಎಂಟು, ಒಂಬತ್ತು ಏಳಿನ ಮಗನೇ ನವಗ್ರಹಗಳು ಒಂಬತ್ತು, ಹತ್ತು ಏಳಿನ ಮಗನೇ ಕೀರ್ತಿ ಶಿಖರಗಳ 10 ಅಂತಕ್ಕಂಥ ನಿಮ್ಮ ಕಿವಿ ಮಾತು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ರೂಪದಲ್ಲಿ ಆಗಬೇಕು ಅಂತಕ್ಕಂಥ ಶುಭ ಸಂದೇಶವನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಮತ್ತು ಸಂಬಂಧಿಕರೆಲ್ಲರೂ ಸುದ ಧರ್ಮ ಮಾರ್ಗವನ್ನು ಬಿಡಬಾರ್ದು, ಧರ್ಮ ಮಾರ್ಗದಲ್ಲಿ ಸುದ ಹೋಗಬೇಕು. ಇದು ಗುರಿಯಲ್ಲಿ ಕೊಟ್ಟಂಥ, ಸಮಾಜಕ್ಕೆ ಕೊಟ್ಟಂಥ, ನಮ್ಮ ಜೀವನದ ಸಾರ್ಥಕತೆ ಕೊಟ್ಟಂಥ ಒಂದು ಶಾಶ್ವತವಾದ ಕೊಡುಗೆಯಾಗಿರ್ತದೆ. ಆ ಸಂಸ್ಕಾರವನ್ನು ನಾವು ಎಲ್ಲರೂ ಸುದ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಗೋಣ ಅಂತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ದಾರಿಗೆ ಮಹದೇಶ್ವರರು ಮತ್ತು ಬಸವಾದೀಶ್ವರರು ನಿಮ್ಮೆಲ್ಲರೂ ಸುದ ಸನ್ಮಾನಗಳನ್ನು ಉಂಟು ಮಾಡಿ ಅಂತೇಳಿ ಶುಭವನ್ನು ಕೋರಿ ಈ 4 ಮಾತನ್ನು ಮುಕ್ತಾಯ ಮಾಡೋಣ. ಶಿವಂಬಯ. ಓಂ ಶಾಂತಿ ಶಾಂತಿ ಶಾಂತಿ. ಸದಾ ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ, ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.